ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ಜಯ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು, ಗರಿಗಳ ಕೈಯಲ್ಲಿಡಿದು, ನಾ ಹೊಸನ ಹಾಡುವೆನು, ನಾನು ಹೊಸನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಯೇಸುವಿನ ಗಾಯದಿಂದ, ಯೇಸುವಿನ ಗಾಯದಿಂದ ನಾ ಸುಖವಾದೆ ಸುಖವಾದೆ, ಸುಖವಾದೆ ಸುಖವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಹಲ್ಲೆಲೂಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ. ನನ್ನ ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು.
ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಅಗ್ನಿಯ ದುರ್ಗನಿನೇ ನನ್ನ ಆಧರಣ ಮಳೆ ನೀನೇ ಅಗ್ನಿಯ ದುರ್ಗನಿನೇ ನನ್ನ ಆಧರಣ ಮಳೆ ನೀನೇ ಇಕ್ಕಟ್ಟಲ್ಲಿ ಜೊತೆ ನೀನೇ ಕತ್ತಲಲ್ಲಿ ಬೆಳಕು ನೀನೇ ಇಕ್ಕಟ್ಟಲ್ಲಿ ಜೊತೆ ನೀನೇ ಕತ್ತಲಲ್ಲಿ ಬೆಳಕು ನೀನೇ ಸ್ತೋತ್ರ 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 ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಕೊಂಡಾಡುವೆ ನೋವು ನೀಗುವ ವೈದ್ಯ ನೀನೇ ನನ್ನ ಸ್ತುತಿಗೆ ಪಾತ್ರ ನೀನೇ ನೋವು ನೀಗುವ ವೈದ್ಯ ನೀನೇ ನನ್ನ ಸ್ತುತಿಗೆ ಪಾತ್ರ ನೀನೇ ಬಲವೆಲ್ಲ ನೀನೇ ಅಯ್ಯ ನನ್ನ ಇಷ್ಟವು ನೀನೇ ಅಯ್ಯ ನನ್ನ ಬಲವೆಲ್ಲ ನೀನೇ ಅಯ್ಯ ನನ್ನ ಇಷ್ಟವು ನೀನೇ ಅಯ್ಯ ಸ್ತೋತ್ರ 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 ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿಯಿತಯ್ಯ ಹೌದು ಡ್ಯಾಡಿ ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿಯಿತಯ್ಯ ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ ಅಬ್ರಹಾಮನ ಆಶೀರ್ವಾದವು ಎಸ್ ಲಾರ್ಡ್ ಸ್ತೋತ್ರ 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 ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ ಹಾಡುವೆ ನಲಿವೆ ಕೊಂಡಾಡುವೆ ಹೌದು ಡ್ಯಾಡಿ ಹಾಡಿ ನಲಿದು ಕೊಂಡಾಡುವೆ ಯೇಸುವೆ ನಿನ್ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ ಹೌದು ರಾಜ ಯೇಸುವೆ ನಿನ್ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ ಹೌದಪ್ಪ ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ ಸ್ತೋತ್ರ 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 ಸ್ತೋತ್ರ
ಕೊಂಡಾಡುವೆ. ಎಸ್ ಲಾರ್ಡ್, ಹಾಡಿ ನಲಿದು ಕೊಂಡಾಡುವೆ, ಹಾಡುವೆ ನಲಿವೆ ಕೊಂಡಾಡುವೆ. ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯ ನಿತ್ಯವು ನನ್ನೇ ನೆಲೆಸುವುದು, ತಲೆಮಾರು ತಲೆಮಾರಿಗೂ ನಿನ್ನ ಪ್ರೇಮ ಹರಡುವುದು. ಹೌದು ರಾಜ, ನೆಲೆಸುವುದು, ತಲೆಮಾರು ತಲೆಮಾರಿಗೂ ನಿನ್ನ ಪ್ರೇಮ ಹರಡುವುದು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ಯಾಕೋಬನನ್ನು ತನಗೆಂದು ಆರಿಸಿಕೊಂಡೆ, ಇಸ್ರಾಯೇಲನು ಬೇರ್ಪಡಿಸಿ ಸ್ತುತಿಸಲು ಕೃಪೆ ತಂದೆ. ಯಾಕೋಬನನ್ನು ತನಗೆಂದು ಆರಿಸಿಕೊಂಡೆ, ಇಸ್ರಾಯೇಲನು ಬೇರ್ಪಡಿಸಿ ಸ್ತುತಿಸಲು ಕೃಪೆ ತಂದೆ. ಶಕ್ತನು ನೀತಾನೆ, ಉತ್ತಮ ನೀತಾನೆ, ಶಕ್ತನು ನೀತಾನೆ, ಉತ್ತಮ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ಹುಡುಕುವುದೆಲ್ಲ ನಿನ್ನನು ತಾನೆ. ನಾ ಹಾಡುವ ಹಾಡು ನೀತಾನೆ, ಹುಡುಕುವುದೆಲ್ಲ ನಿನ್ನನು ತಾನೆ. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯ ನಿತ್ಯವು ನಿನ್ನೇ ನೆಲೆಸುವುದು, ತಲೆಮಾರು ತಲೆಮಾರಿಗೂ ನಿನ್ನ ಪ್ರೇಮ ಹರಡುವುದು. ನಿತ್ಯ ನಿತ್ಯವು ನಿನ್ನೇ ನೆಲೆಸುವುದು, ತಲೆಮಾರು ತಲೆಮಾರಿಗೂ ನಿನ್ನ ಪ್ರೇಮ ಹರಡುವುದು. ಆಕಾಶದಲ್ಲೂ ಭೂಮಿಯಲ್ಲೂ ನಿಶ್ಚಿತ್ತವ ಮಾಡುವೆ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಆಕಾಶದಲ್ಲೂ ಭೂಮಿಯಲ್ಲೂ ನಿಶ್ಚಿತ್ತವ ಮಾಡುವೆ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ, ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಾ ಹಾಡುವ ಹಾಡು ನೀತಾನೆ, ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ವರುಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ, ನನ್ನ ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ಎಸ್ ಡ್ಯಾಡಿ, ವರ್ಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ, ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ಕಾಣುವವ ನೀತಾನೆ, ನನ್ನ ಕಾಯುವವ ನೀತಾನೆ. ಎಸ್ ಲಾರ್ಡ್, ನನ್ನ ಕಾಯುವವ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಾ ಹಾಡುವ ಹಾಡು ನೀತಾನೆ, ಹುಡುಕುವುದೆಲ್ಲ ನಿನ್ನನ್ನು ತಾನೆ. ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು. ಹೌದಪ್ಪ, ನಿತ್ಯವು ನೀನೇ,
ನಿರಂತರವು ನಿತ್ಯವು ನೀನೇ ಸತ್ಯವು ನೀನೇ. ಹೌದು ಡ್ಯಾಡಿ, ನಿರಂತರ ನಿತ್ಯವು ನೀನೇ ಸತ್ಯವು ನೀನೇ, ನೀನೇ ನಿರಂತರವು. ಓ ನಿತ್ಯವು ನೀನೇ ಸತ್ಯವು ನೀನೇ, ನೀನೇ ನಿರಂತರವು. ನಿತ್ಯವು ನೀನೇ ಸತ್ಯವು ನೀನೇ, ನಿರಂತರವು ನೀನೇ ನಿರಂತರವು, ನೀನೇ ನಿರಂತರವು. ನಿತ್ಯವು ನೀನೇ ಸತ್ಯವು ನೀನೇ, ನೀನೇ ನಿರಂತರವು. ಹಲ್ಲೆಲೂಯಾ. ನನ್ನ ಆಧಾರ ನೀನೇ ಡ್ಯಾಡಿ, ಹಲ್ಲೆಲೂಯಾ. ನನ್ನ ಭರವಸೆ ನೀನೇ ಡ್ಯಾಡಿ. ಓ ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಘನಪಡಿಸುತ್ತೇನೆ, ಮಹಿಮೆ ಪಡಿಸುತ್ತೇನಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು. ನನಗಾಗಿ ನಾನು ಅಕ್ಕರೆ ವಹಿಸುವುದಕ್ಕಿಂತ ನನಗಾಗಿ ನೀನು ವಹಿಸುವ ಅಕ್ಕರೆ ದೊಡ್ಡದು ಡ್ಯಾಡಿ. ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸುವ ಡ್ಯಾಡಿ, ನನ್ನನ್ನು ಪ್ರೀತಿಸುವ ತಂದೆ, ಹಲ್ಲೆಲೂಯಾ. ಅಕ್ಕರೆಯುಳ್ಳ ತಂದೆ, ಚಿಂತಿಸುವ ತಂದೆ, ಹಲ್ಲೆಲೂಯಾ. ನನಗಾಗಿ ಎಲ್ಲವನ್ನು ಮಾಡುವ ತಂದೆ. ಥ್ಯಾಂಕ್ ಯು. ಹಲ್ಲೆಲೂಯಾ. ನೀನೇ ಆಸರೆ ನನ್ನ ಆಶ್ರಯ ಡ್ಯಾಡಿ, ನೀನೇ ಆಸರೆ ನನ್ನ ಆಶ್ರಯ. ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ, ಇಕ್ಕಟ್ಟು ವೇದನೆ ನನ್ನನ್ನು ಜಯಿಸದಯ್ಯ. ಎಲ್ಲವೂ ನೀತಾನೆ, ನನ್ನ ತವಕವೆಲ್ಲ ಎಲ್ಲವೂ ಹೌದು ನೀತಾನೆ, ನನ್ನ ತವಕವೆಲ್ಲ ನೀತಾನೆ, ನನ್ನ ತವಕವೆಲ್ಲ ನೀತಾನೆ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆಯಲ್ಲಿ ಮಾತನಾಡುವ. ನನ್ನ ತವಕ, ನನ್ನ ಬಯಕೆ, ನನ್ನ ಇಷ್ಟ, ನನ್ನ ಆಸೆ, ನನ್ನ ಆಕಾಂಕ್ಷೆ ಎಲ್ಲವೂ ನೀನೇ ಡ್ಯಾಡಿ. ಹಲ್ಲೆಲೂಯಾ. ಎಲ್ಲವೂ ನೀನೇಪ್ಪ. ಓಹೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ಹಲ್ಲೆಲೂಯಾ. ಥ್ಯಾಂಕ್ ಯು. ಕರಗಳ ಹಿಡಿದಿರುವೆ ಎಂದು ಕೈ ಬಿಡಲಾರೆ, ನನ್ನ ಕರಗಳ ಹಿಡಿದಿರುವೆ ನೀ ಎಂದು ಕೈ ಬಿಡಲಾರೆ. ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಎಲ್ಲವೂ ನೀತಾನೆ, ನನ್ನ ತವಕವೆಲ್ಲ ನೀತಾ. ಎಸ್ಲೋ ಎಲ್ಲವೂ ತವಕವೆಲ್ಲ ನೀತಾನೆ. ನನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ನೀಡುವೆ. ಹೌದು ಡ್ಯಾಡಿ, ನನ್ನ ಮೇಲೆ ಕಣ್ಣಿಟ್ಟು ನನಗೆ ಆಲೋಚನೆ ನೀಡುವೆ. ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ, ನಡೆಯುವ ಹಾದಿಯನ್ನು ಪ್ರತಿದಿನ ತೋರಿಸುವೆ. ಎಲ್ಲವೂ ನೀತಾನೆ. ಹೌದು ಹೌದಪ್ಪ ನೀತಾನೆ. ಎಲ್ಲವೂ ನೀತಾನೆ, ನನ್ನ ತವಕವೆಲ್ಲ ನೀತಾನೆ, ನನ್ನ ತವಕವೆಲ್ಲ ನೀತಾನೆ.
ನನ್ನ ತವಕವೆಲ್ಲ ನೀತಾನೆ. ಊರ ಬಾಬಾ ಬಾಬಾ, ನನ್ನ ತವಕ, ನನ್ನ ಬಯಕೆ, ನನ್ನಿಷ್ಟ ನೀನೇ ಡ್ಯಾಡಿ. ನೀನಿಲ್ಲ ಅಂದರೆ ನನಗೆ ಭವಿಷ್ಯ ಇಲ್ಲಪ್ಪ, ನೀನಿಲ್ಲ ಅಂದರೆ ನನಗೆ ಬಾಳಿಲ್ಲಪ್ಪ. ನೀನೇ ನನಗೆ ಸರ್ವಸ್ವವು ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 10:38. ಅಪೊಸ್ತಲರ ಕೃತ್ಯಗಳು 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಸಾಕು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ಅಭಿಷೇಕ ಅನ್ನೋದು ನಮ್ಮ ಆತ್ಮಿಕ ಜೀವಿತಕ್ಕೆ ವೆರಿ ವೆರಿ ಎಸೆನ್ಷಿಯಲ್, ಬಹಳ ಅಗತ್ಯ. ಇದ್ರ ಬಗ್ಗೆ ನಾವು ಹಲವು ಸಾರಿ ಧ್ಯಾನ ಮಾಡಿದರೂ ಸಹ ದೇವರಾತ್ಮನ ನನ್ನೊಳಗೆ ಒಂದು ಪ್ರೇರಣೆ, ಉತ್ತೇಜನವನ್ನು ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ನಾವು ಮತ್ತೆ ಮತ್ತೆ ಮೇಲಕ್ಕೆ ಹಾಕಬೇಕು. ಇದರ ಅಗತ್ಯ ಏನೆಂಬುದನ್ನು ದೇವಜನರು ಅರಿತುಕೊಳ್ಬೇಕು ಮತ್ತು ಅಭಿಷೇಕದ ಅನುಭವವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನನ್ನೊಳಗೆ ಒತ್ತಡ ಹಾಕಿರೋದ್ರಿಂದ ನಾನು ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿ ನಾವೆಲ್ಲರೂ ಈ ಅಭಿಷೇಕದ ಅನುಭವವನ್ನು ಹೊಂದಿಕೊಳ್ಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಅನೇಕರಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ, ಇದ್ರ ಬಗ್ಗೆ ಯೋಚನೆ, ಟೆನ್ಷನ್ನೇ ಇಲ್ಲದೆ, ಅದ್ರ ಬಗ್ಗೆ ಒಂದು ಬಯಕೆನೇ ಇಲ್ಲದೆ ಆರಾಮಾಗಿ ತಿರುಗಾಡ್ತಾ ಇದ್ದಾರೆ. ರಕ್ಷಣೆ ಹೊಂದಿದ್ದೀನಿ, ದೀಕ್ಷಾ ಸ್ನಾನ ತಗೊಂಡಿದ್ದೀನಿ, ದೇ ಆರ್ ವೆರಿ ಹ್ಯಾಪಿ. ಇದರ ನೀಡ್ ಅವರಿಗೆ ಇನ್ನೂ ಗೊತ್ತಿಲ್ಲ, ಇದರ ಪ್ರಾಮುಖ್ಯತೆ ಇನ್ನೂ ಗೊತ್ತಿಲ್ಲ, ಇದರಲ್ಲಿರುವಂಥ ಬೆನಿಫಿಟ್ಸ್, ಆಶೀರ್ವಾದಗಳು, ಇದರಲ್ಲಿ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿ ಅನೇಕರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸೊ ಅದರಿಂದಾಗಿ ನಾವು ಈ ದಿನಗಳಲ್ಲಿ, ಈ ವಾರದಲ್ಲಿ ಸಂಪೂರ್ಣವಾಗಿ ನಾವು ಅಭಿಷೇಕದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿ ಸಭೆಯಲ್ಲಿ ಅಭಿಷೇಕ ಅನ್ನೋದು ವೆರಿ ವೆರಿ ಎಸೆನ್ಷಿಯಲ್ ಆಗಿತ್ತು. ಯೇಸು ಸ್ವಾಮಿಗೆ ಅಭಿಷೇಕ ಅನ್ನೋದು ಅಗತ್ಯವಾಗಿತ್ತು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ನಜರೇತಿನ ಯೇಸುವನ್ನು ತಂದೆಯಾದ ದೇವರು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಾಗಾದರೆ ನಮಗೆ ಬೇಡವಾ? ಯೇಸುವಿಗೆ ಒಂದು ಅಭಿಷೇಕ ಬೇಕಾಗಿತ್ತು ಅಂದಮೇಲೆ ನಮಗೆ ಪವಿತ್ರಾತ್ಮನ ಅಭಿಷೇಕ ಬೇಡವಾ? ಯೋಚನೆ ಮಾಡಿರಿ. ಪವಿತ್ರಾತ್ಮನ ಅಭಿಷೇಕ ಆಗಬೇಕು. ಇವತ್ತು ಅನೇಕರು ನಾನು ಅಭಿಷೇಕಿಸಲ್ಪಟ್ಟಿದ್ದೀನಿ ಅಂತ ಹೇಳಿ ಬರಡಾಗಿ ನೆನೆಸ್ಕೊಂಡಿದ್ದಾರೆ. ದೀಕ್ಷಾ ಸ್ನಾನ ಬೇರೆ, ಅಭಿಷೇಕಿಸಲ್ಪಡುವ ಅನುಭವ ಅನ್ನೋದು ಬೇರೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭಗಳಲ್ಲಿ ದೀಕ್ಷಾ ಸ್ನಾನಕ್ಕೆ ಮೊದಲೇ ಒಂದು ವೇಳೆ ಅಭಿಷೇಕದ ಅನುಭವ ಆಗ್ಬೋದು, ನಾನು ಮೊದಲೇ ಹೇಳಿದ್ದೇನೆ. ಆದರೆ ದೀಕ್ಷಾ ಸ್ನಾನ ತಗೊಂಡ್ಮೇಲೆ ದ ವೆರಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ಆಗಬೇಕಾಗಿರೋದೇನೆಂದರೆ ಅದು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ, ಅಭಿಷೇಕಿಸಲ್ಪಡುವ ಒಂದು ಅನುಭವ. ದೇವರ ವಾಕ್ಯವನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರುವವರು ಅಭಿಷೇಕ ಅಂತ ಒಂದಿಲ್ಲ ಅಂತ ನೆನೆಸ್ತಾರೆ. ಹಾಗಿದ್ಮೇಲೆ ಯೇಸುವನ್ನು ಯಾಕೆ ತಂದೆಯಾದ ದೇವರು ಅಭಿಷೇಕಿಸಿದನು ಅಂತ ಹೇಳಬೇಕು? ಒಬ್ಬರು ನನಗೆ ಪ್ರಶ್ನೆ ಮಾಡಿದ್ರು ಈ ರೀತಿಯಾಗಿ, ಹೊಸ ಒಡಂಬಡಿಕೆಯಲ್ಲಿ ಅಭಿಷೇಕ ಅನ್ನುವ ಪದ ಎಲ್ಲಿದೆ ತೋರಿಸಿ ಅಂಥೇಳಿ. ಈ ರೀತಿ ಮೂರ್ಖವಾದಗಳಿಂದ ಪ್ರಯೋಜನ ಇಲ್ಲ. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಲ್ಲೆಲೂಯಾ.
ಅದು ಮಾತ್ರ ಅಲ್ಲ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. 1 ಯೋಹಾನ 2ನೇ ಅಧ್ಯಾಯ 20ನೇ ವಚನ ಹೇಳ್ತದೆ. 1 ಯೋಹಾನ 2:20 ನೀವು ಪವಿತ್ರನಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು, ಆಮೇಲೆ ನಿಧಾನಕ್ಕೆ ಓದ್ಕೊಳ್ರಿ. ನೀವು ಪರಿಶುದ್ಧನಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದೀರಿ ಅಂತ. ಹಲ್ಲೆಲೂಯ. 27ನೇ ವಚನ ಹೇಳ್ತದೆ, ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ನಿಧಾನಕ್ಕೆ ಆಮೇಲೆ ಓದ್ಕೊಳ್ಳಿ, ನಿಮ್ಮಲ್ಲಿ ನೆಲೆಗೊಂಡಿದೆ. ಆತನಿಂದ ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿದೆ. ಹಲ್ಲೆಲೂಯ. ದೇವರ ಮಕ್ಕಳು ಆದಿ ಸಭೆಯಲ್ಲಿ ಈ ಅಭಿಷೇಕ ಅನ್ನುವಂಥ ವಿಚಾರವನ್ನು ಬಹಳ ಪ್ರಾಮುಖ್ಯವಾಗಿ ಪರಿಗಣಿಸಿದ್ರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ? ಯೇಸುವೇ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ಜೀವಿತದಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ. ಲೂಕನ ಸುವಾರ್ತೆ 3ನೇ ಅಧ್ಯಾಯ 21ನೇ ವಚನ 22ನೇ ವಚನ. ಲೂಕ 3:21-22. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು, ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಪವಿತ್ರಾತ್ಮನು ದೇಹಾಕಾರವಾಗಿ ಆತನ ಮೇಲೆ ಇಳಿದನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನ ಆ ಒಂದು ತುಂಬಿಸಲ್ಪಡುವಿಕೆ, ಅಭಿಷೇಕದ ಅನುಭವ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯೇಸುವಿಗೆ ಬೇಕಾಗಿತ್ತು ರೀ. ಯೇಸುವಿಗಿಂತ ನಾವೇನು ಮಹಾನ? ನಮಗೆ ಅದಕ್ಕಿಂತ ಇನ್ನು ಎಷ್ಟು ಪಟ್ಟು ಅದರ ಪ್ರಭಾವ ಬೇಕಾಗಿದೆ, ಯೋಚನೆ ಮಾಡಿರಿ. ಅದರಿಂದ ಯೇಸು ಸ್ವಾಮಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. 18ನೇ ವಚನದಲ್ಲಿ ಯೆಶಾಯ ಪ್ರವಾದನೆ ಗ್ರಂಥವನ್ನು ಓದಿ, 4ನೇ ಅಧ್ಯಾಯ 18ನೇ ವಚನ. ಅದೇ ಲೂಕ 4:18. ಲೂಕ 4:18. ಲೂಕ 4:18. ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಹಲ್ಲೆಲೂಯ. ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ಅಪಾನ್ ಮೀ. ಯೇಸು ಸ್ವಾಮಿ ಇಷ್ಟು ಧೈರ್ಯವಾಗಿ ಹೇಳಿ ಇದು ಯೆಶಾಯ ಪ್ರವಾದನೆ ಗ್ರಂಥದಿಂದ ಯೇಸು ಸ್ವಾಮಿ ಓದ್ಬಿಟ್ಟು 21ನೇ ವಚನದಲ್ಲಿ ಹೇಳ್ತಾರೆ, ಈ ಹೊತ್ತು ನೀವು ನನ್ನ ಮಾತುಗಳನ್ನು ಕೇಳುವಲ್ಲಿ ಈ ದೈವೋಕ್ತಿಯು ನೆರವೇರಿದೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಅಂದರೆ ಕರ್ತನ ಆತ್ಮನು ನನ್ನ ಮೇಲೆ ಅದೇ ಅನ್ನುವುದನ್ನು ಯೇಸು ಸ್ವಾಮಿ ದೃಢಪಡಿಸ್ತಾ ಇದ್ದಾರೆ. ಪ್ರವಾದನೆ ಈಗ ನೆರವೇರಿದೆ ಅಂತ ಹೇಳ್ತಾ ಇದ್ದಾರೆ. ಯೆಶಾಯನ ಬಾಯಿಂದ ನುಡಿದ ಪ್ರವಾದನೆ ಈಗ ನೆರವೇರಿದೆ. ಆ ಆತ್ಮನು ನನ್ನ ಮೇಲೆ ಇದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆದಿ ಸಭೆ ಈ ಅಭಿಷೇಕಿಸಲ್ಪಡುವ ಅನುಭವವನ್ನು ಬಹಳ ವಿಶೇಷವಾಗಿ ಪರಿಗಣಿಸಿದರು. ಯೇಸು ಸ್ವಾಮಿ ತಾನು ಅಭಿಷೇಕವನ್ನು ಹೊಂದಿದ್ದು ಮಾತ್ರ ಅಲ್ಲ, ತನ್ನ ಶಿಷ್ಯರಿಗೂ ಸಹ ಅಭಿಷೇಕವನ್ನು ಪಡ್ಕೊಳ್ಳದೆ ನೀವು ಒಂದು ಹೆಜ್ಜೆನೂ ಹೊರಗಡೆ ಹೋಗಬೇಡಿ ಅಂತ ಹೇಳಿದರು. ನೀವು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನದಲ್ಲಿ ಓದಿದ್ರೆ, ಅಪೊಸ್ತಲರ ಕೃತ್ಯಗಳು 1:5. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೋ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನ ಆಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತಹ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರಿ. ತಂದೆ ವಾಗ್ದಾನ ಮಾಡಿದ್ರು, ಯೇಸು ಅದನ್ನು ಹೇಳಿದರು, ನಾನು ಹೋದ ಮೇಲೆ ಸತ್ಯದ ಆತ್ಮನು ಬರ್ತಾನೆ ಅಂತ ಹೇಳಿದರು. ಸೊ ಇದು ನೆರವೇರುವಂತೆ ನೀವು ಕಾದುಕೊಂಡಿರಿ. ನೋಡಿ ಆ ವಚನ, 5ನೇ ವಚನದ ಕೊನೆ ಲೈನು, ಕಾದುಕೊಂಡಿರಿ. ವೇಟ್ ಅಪಾನ್, ಎಕ್ಸ್ಪೆಕ್ಟ್, ಡಿಸೈರ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಈ ಅಭಿಷೇಕಕ್ಕಾಗಿ
ಕಾದುಕೊಂಡಿರಿ. ಕೆಲವರು ಹೇಳ್ತಾರೆ ಪವಿತ್ರಾತ್ಮನ ಆಗಲೇ ಬಂದಾಯಿತು. ಹೌದು, ಆಗಲೇ ಬಂದಾಯಿತು. ಇದು ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸು. ಯೇಸು ಸ್ವಾಮಿ ಮೇಲೆ ಆಗಲೇ ಬಂದಾಯಿತು, ಆದರೆ ಅಪೊಸ್ತಲರ ಮೇಲೆ ಬರಬೇಕು. ಅಪೊಸ್ತಲರ ಮೇಲೆ ಆಗಲೇ ಬಂದಾಯಿತು, ಈಗ ನಮ್ಮ ಮೇಲೂ ಬರಬೇಕು. ಹಲ್ಲೆಲೂಯಾ. ಅವರು ಊಟ ಮಾಡಿದ್ರು ಅಂತ ಹೇಳಿ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಅಪೊಸ್ತಲರು ರಕ್ಷಣೆ ಹೊಂದಿದ್ರು ಅಂತ ಹೇಳಿ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ನಾವು ರಕ್ಷಣೆ ಹೊಂದಬೇಕು. ನಾವು ರಕ್ಷಣೆ ಅನ್ನುವುದು ನಮಗೆ ಹೆಂಗೆ ಪರ್ಸ್ನಲ್ಲೋ ಅದೇ ರೀತಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ಆಲ್ಸೋ ಪರ್ಸನಲ್, ವೆರಿ ಪರ್ಸನಲ್. ಅವರಿಗೆ ಅಗತ್ಯ ಇದ್ಮೇಲೆ ನಮಗೂ ಅಗತ್ಯ. ಅವರಿಗೆ ಬೇರೆ ಮಾಂಸ, ನಮಗೆ ಬೇರೆ ಮಾಂಸ ಇಲ್ಲ. ಅವರು ಬೇರೆ ವಿಧವಾದ ಮನುಷ್ಯರು, ನಾವು ಬೇರೆ ವಿಧವಾದ ಮನುಷ್ಯರಲ್ಲ. ಆದಿ ಅಪೊಸ್ತಲರು ಅವ್ರಿಗೆ ಎಷ್ಟು ಅಗತ್ಯನೋ ಅಷ್ಟೇ ಈಕ್ವಲಿ ನಮಗೂ ಸಹ ಪವಿತ್ರಾತ್ಮನ ಅಭಿಷೇಕ ಅವಶ್ಯವಾಗಿದೆ. ಯೇಸು ಸ್ವಾಮಿ ಹೇಳಿದ ಮೇರೆಗೆ ಅವರೆಲ್ಲರೂ ಕಾದುಕೊಂಡಿದ್ದರು. 14ನೇ ವಚನ, 1:14 ಅಪೊಸ್ತಲರ ಕೃತ್ಯಗಳು 1:14. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಹಾಲೆಲೂಯ. ಕಾದುಕೊಂಡಿದ್ದರು. ಈ ಅಭಿಷೇಕವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆಯಲ್ಲಿ ಕಾದುಕೊಂಡಿದ್ರು. ಹಾಲೆಲೂಯ. ಯಾರಿಗಾದ್ರೂ ಅಭಿಷೇಕ ಬೇಕು ಅಂತಂದರೆ ಡೋಂಟ್ ಸರ್ಚ್ ಫಾರ್ ಎ ಶಾರ್ಟ್ಕಟ್. ಅಭಿಷೇಕ ನಿಮ್ಮನ್ನು ಅಭಿಷೇಕಿಸುವ ಅಭಿಷೇಕ ಉನ್ನತದಿಂದ ಬರಬೇಕು. ಹಾಲೆಲೂಯ. ಉನ್ನತದಿಂದ ಬರಬೇಕು. ಅದಕ್ಕೆ ಒಂದೇ ಒಂದು ಮಾರ್ಗ, ಕಾದುಕೊಂಡಿರಿ, ಪ್ರಾರ್ಥನೆಯಲ್ಲಿ ಕಾದುಕೊಂಡಿರಿ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿ ಕಾಯ್ಕೊಂಡಿದ್ದಾರೆ. ಈ 15ನೇ ವಚನದಲ್ಲಿ ನಾವೇನು ನೋಡ್ತೀವಿ? ಸುಮಾರು 120 ಮಂದಿ ಕೂಡಿ ಬಂದಿದ್ರಂತೆ. 15ನೇ ವಚನ, ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ. ಸುಮಾರು 120 ಮಂದಿ ಕೂಡಿ ಬಂದಿದ್ರಂತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಇಲ್ಲಿ ನಮಗೆ ಸ್ಪಷ್ಟ ಆಗ್ತಾ ಇದೆ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. 1 ಕೊರಿಂಥ 5ನೇ ಅಧ್ಯಾಯ 6ನೇ ವಚನದಲ್ಲಿ ಸುಮಾರು 500 ಜನಕ್ಕೂ ಹೆಚ್ಚು ಯೇಸು ಸ್ವಾಮಿ ಒಂದೇ ಸಾರಿ ಪ್ರಕಟ ಆದ್ರಂತೆ. 500ಕ್ಕೆ ಹೆಚ್ಚು. ಆದರೆ ಇಲ್ಲಿ ನೋಡಿದ್ರೆ ಬರೀ 120 ಜನ ಇದ್ದಾರೆ. 2ನೇ ಅಧ್ಯಾಯಕ್ಕೆ ಬಂದಾಗ ಎಷ್ಟು ಜನ ಇದ್ದರು, ಪವಿತ್ರಾತ್ಮನ ಆ ಒಂದು ತುಂಬಿಸಲ್ಪಡುವ ಸಂದರ್ಭದಲ್ಲಿ ಎಷ್ಟು ಜನ ಇದ್ದರು ಅಂತ ಹೇಳಿ ನಮ್ಗೆ ಮಾಹಿತಿ ಇಲ್ಲ. ಆದರೆ ಒಂದು ಅಂದಾಜು ಆ್ಯಾವ್ರೇಜ್ ನಮಗೆ 15 ಇರುವಂಥ ಒಂದು ದಾಖಲಾತಿ ಮೇರೆಗೆ ಒಂದು 120 ಜನ ಸೇರಿದ್ದಾರೆ. ಮಿಕ್ಕಿದವ್ರು ಎಲ್ಲಿ ಹೋದರು? ಮಿಕ್ಕಿದವ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಒಂದಂತೂ ಸತ್ಯ, ಯಾರು ಕಾದಿದ್ರೋ ಅವರು ಹೊಂದಿಕೊಂಡ್ರು. ಯಾರು ಒಂದು ಎಕ್ಸ್ಪೆಕ್ಟೇಷನೊಂದಿಗೆ ಕಾದುಕೊಂಡಿರಿ ಅಂದರೆ ಏನಾದ್ರು ಎಕ್ಸ್ಪೆಕ್ಟ್. ಟ್ರೈನ್ಗೆ ಕಾಯ್ತೀವಿ, ಬಸ್ಗೆ ಕಾಯ್ತೀವಿ, ಒಂದು ನಿರೀಕ್ಷೆ, ನಾನು ಹೊಂದ್ಕೊಳ್ತೀನಿ ಅನ್ನುವಂಥ ನಿರೀಕ್ಷೆಯೊಂದಿಗೆ, ಅದರ ಆಗಮನದ ಒಂದು ನಿರೀಕ್ಷೆಯಲ್ಲಿ, ಪವಿತ್ರಾತ್ಮ ತನ್ನನ್ನು ತುಂಬಿಸುವ ನಿರೀಕ್ಷೆಯಲ್ಲಿ ಅವ್ರು ಕಾದಿದ್ರು. 4ನೇ ವಚನ ಹೇಳ್ತದೆ, ಅವರೆಲ್ಲರೂ ಪವಿತ್ರಾತ್ಮ ಭರಿತರ. ಯಾರು ಕಾದಿದ್ರೋ ಅವರು ಪವಿತ್ರಾತ್ಮ ಭರಿತರಾದರು. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಪವಿತ್ರಾತ್ಮನ ಬಂದಾಯಿತು. ಮತ್ತೆ ಪೇತ್ರ ಹೇಳ್ತಾ ಇದ್ದಾನೆ 2ನೇ ಅಧ್ಯಾಯದಲ್ಲಿ 38ನೇ ವಚನ. ಅಪೊಸ್ತಲ ಕೃತ್ಯಗಳು 2:38. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ. ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ. ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ. ಆಮೇಲೆ ಇನ್ನೊಂದಿದೆ, ಆಗ ನೀವು ಪವಿತ್ರಾತ್ಮ ದಾನವನ್ನು ಇನ್ನೊಂದಿದೆ. ನೀವು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಇನ್ನೊಂದಿದೆ, ದಟ್ ಈಸ್ ದ ಹೋಲಿ ಗೋಸ್ಟ್. ನೀವು ಹೇಳ್ಬೋದು, ಆಗಲೇ ಬಂದ್ಬಿಡ್ತಲ್ಲ. ಹೌದು, ಆಗಲೇ ಬಂದದ್ದು ಅಪೊಸ್ತಲರ ಮೇಲೆ, ಅಲ್ಲಿ ಮೇಲಂತಸ್ತಿನ ಮನೆಯಲ್ಲಿ ಕೂಡಿದವರ ಮೇಲೆ. ಈಗ ನಿಮಗೆ ಮೋಸ ಹೋಗ್ಬಿಡ್ಬೇಡ್ರಿ. ಅನೇಕರ ಒಂದು ತಪ್ಪಾದ ಒಂದು ಕಲ್ಪನೆ ಏನಂದರೆ, ಪವಿತ್ರಾತ್ಮನ ಆಗಲೇ ಬಂದ್ಬಿಟ್ರಲ್ಲ ಅಂತೇಳಿ. ನಿಜ, ಆಗಲೇ ಬಂದಿದ್ದರು, ಈಗಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ಆತನು ಕಾರ್ಯನಿರ್ವಹಿಸಬೇಕಾದ್ರೆ ವಿ ಹ್ಯಾವ್ ಟು ಇನ್ವೈಟ್ ಹಿಮ್, wait upon and receive his power. Hallelujah. ದೇವರ ನಾಮಕ್ಕೆ ಸ್ತೋತ್ರ. ಪ್ರತಿಯೊಬ್ಬರಿಗೂ ಪರ್ಸ್ನಲ್ ರೀ.
ಪೇತ್ರನವ್ರಿಗೆ ಹೇಳ್ತಾನೆ, ನೀವೆಲ್ಲ ರಕ್ಷಣೆ ಹೊಂದಬೇಕು, ಯೇಸು ಕ್ರಿಸ್ತನನ್ನು ಅಂಗೀಕರಿಸಬೇಕು, ದೀಕ್ಷಾ ಸ್ನಾನ ತಗೋಬೇಕು, ಆಮೇಲೆ ನೋಡಿ ನಿಮಗೆ ಪವಿತ್ರಾತ್ಮ ದಾನ ಸಿಗ್ತದೆ. ಹಲ್ಲೆಲೂಯ. ಈ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂಥದ್ದು ಆದಿ ಸಭೆಯಲ್ಲಿ ಪ್ರತಿಯೊಬ್ಬರ ವಿಶ್ವಾಸಿಯ ಒಂದು ಅನುಭವ. ಹಲ್ಲೆಲೂಯ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4ನೇ ಅಧ್ಯಾಯದಲ್ಲಿ 8ನೇ ವಚನ ಓದಿ. ಅಪೊಸ್ತಲರ ಕೃತ್ಯಗಳು 7 ಮತ್ತು 8. ಅಪೊಸ್ತಲರ ಕೃತ್ಯ 4:7-8. ಇವರು ಪೇತ್ರ ಯೋಹಾನರನ್ನು ನಡುವೆ ನಿಲ್ಲಿಸಿ, ನೀವು ಎಂಥ ಶಕ್ತಿಯಿಂದ ಇಲ್ಲವೇ ಎಂಥ ಹೆಸರಿನಿಂದ ಇದನ್ನು ಮಾಡಿದಿರಿ ಎಂದು ಕೇಳಲು, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಅಪೊಸ್ತಲರ ಕೃತ್ಯಗಳು 4:7-8. ಇವರು ಪೇತ್ರ ಯೋಹಾನರನ್ನು ನಡುವೆ ನಿಲ್ಲಿಸಿ, ನೀವು ಎಂಥ ಶಕ್ತಿಯಿಂದ ಇಲ್ಲವೇ ಎಂಥ ಹೆಸರಿನಿಂದ ಇದನ್ನು ಮಾಡಿದಿರಿ ಎಂದು ಕೇಳಲು, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ, ಜನರ ಅಧಿಕಾರಿಗಳೇ, ಹಿರಿಯರೇ, ಒಬ್ಬ ಅಂಗಹೀನನಿಗೆ ಆದ ಉಪಕಾರದ ವಿಷಯದಲ್ಲಿ ಅವನಿಗೆ ಯಾತರಿಂದ ನೆಟ್ಟಗಾಯಿತು ಎಂಬುದಾಗಿ ನಮ್ಮನ್ನು ಈ ಹೊತ್ತು ವಿಚಾರಣೆ ಮಾಡುವುದಾದರೆ, ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ. ಮನೆ ಕಟ್ಟುವವರಾದ ಸಾಕು. 7ನೇ ವಚನ ಇನ್ನೊಂದು ಸರಿ ಓದಿ. 7ನೇ ವಚನ ಎಂದು ಕೇಳಲು, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಆಗ ಪವಿತ್ರಾತ್ಮ ಭರಿತರಾದಂತಹ ಅನುಭವ ಅಪೊಸ್ತಲರ ಸರ್ವಸಾಮಾನ್ಯ ಪ್ರತಿದಿನದ ಡೈಲಿ ಲೈಫ್ ಆಗಿತ್ತು. ಹಲ್ಲೆಲೂಯ. ದೇವನಾಮಕ್ಕೆ ಸ್ತೋತ್ರ. ಇದು ಒನ್ ಡೇ ಎಕ್ಸ್ಪೀರಿಯನ್ಸ್ ಅಲ್ಲ. ಎವ್ರಿ ಡೇ ಬೀಯಿಂಗ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ಎವ್ರಿ ಡೇ ವಿತ್ ದ ಅನಾಯಿಂಟಿಂಗ್. ಹಲ್ಲೆಲೂಯ. 31ನೇ ವಚನವನ್ನು ಓದಿ. 4:31. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಯಾರು ಅಲ್ಲಿ ಪ್ರಾರ್ಥನೆ ಕೂಡಿದ ಎಲ್ಲರೂ ಸಹ ಪವಿತ್ರಾತ್ಮ ಭರಿತರಾಗಿ. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಅನುಭವ ಆದಿ ಸಭೆಯ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೀತದೆ ರೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವ ಮಕ್ಕಳ ಅಂತ ನಮ್ಮಲ್ಲಿ ಯಾಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ? ಇನ್ನೊಂದು ವಚನವನ್ನು ಓದ್ರಿ. ಅಡುಗೆ ಮಾಡುವ ವಿಷಯದಲ್ಲಿ, ಊಟ ಬಡಿಸುವ ವಿಷಯದಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತದೆ. 6ನೇ ಅಧ್ಯಾಯದಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ, ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ, ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣುಗುಟ್ಟಿದರು. ಈಗ ಊಟ ಬಡಿಸುವ ವಿಷಯದಲ್ಲಿ ಒಂದು ಗೊಂದಲ ಉಂಟಾಗ್ತದೆ. ಈಗ ಇದನ್ನು ಸರಿಪಡಿಸಲಿಕ್ಕೆ ಅವರು ತೀರ್ಮಾನ ಮಾಡುವಾಗ, ಅಡುಗೆ ಮಾಡಲಿಕ್ಕೆ, ಊಟ ಬಡಿಸಲಿಕ್ಕೆ ಒಂದು ತಂಡವನ್ನು ರಚನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ 3ನೇ ವಚನ ನೋಡಿ. ಅಡುಗೆ ಮಾಡಲಿಕ್ಕೂ ಊಟ ಬಡಿಸ್ಲಿಕ್ಕೂ ಆಯ್ಕೆ ಆಗಬೇಕಾದವರು ಎಂಥವರಾಗಿರಬೇಕು ಅಂತ ವಾಕ್ಯ ಹೇಳ್ತದೆ. 3ನೇ ವಚನ. ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. 7 ಮಂದಿಯನ್ನು ಆರಿಸಬೇಕು. ಅವ್ರಿಗಿರುವಂಥ ಕ್ವಾಲಿಫಿಕೇಶನ್ ಏನಂತ ಹೇಳಿದ್ರೆ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು. ಇದರಲ್ಲಿ 3 ಒಂದು ವಿಚಾರಗಳನ್ನು ಇಡ್ತಾ ಇದ್ದಾರೆ. ಈ 3 ಕಂಡೀಷನ್ಸ್ ಇಡ್ತಾ ಇದ್ದಾರೆ. ಈ 3 ಕಾರ್ಯಗಳು ಅವರಲ್ಲಿ ಇರಬೇಕು. ಅದರಲ್ಲಿ ಒಂದು, ಅವರು ಪವಿತ್ರಾತ್ಮ ಭರಿತರಾಗಿರಬೇಕು. ಹಲ್ಲೆಲೂಯ. ಅಡುಗೆ ಮಾಡುವವರು ಕೂಡ ಪವಿತ್ರಾತ್ಮ ಭರಿತರಾಗಿರಬೇಕು. ಊಟ ಬಡಿಸುವವರು ಕೂಡ ಪವಿತ್ರಾತ್ಮ ಭರಿತರಾಗಿರಬೇಕು. ಪಾತ್ರೆ ತೊಳೆಯುವವರು ಸಹ ಪವಿತ್ರಾತ್ಮ ಭರಿತರಾಗಿರಬೇಕು. ಬರೀ ಪ್ರಸಂಗ ಮಾಡೋರು ಮಾತ್ರ ಅಲ್ಲ. ಅಂದರೆ ಇದರಲ್ಲಿ ನಾನು ಅರ್ಥ ಮಾಡ್ಕೊಳ್ತಾ ಇರೋದು, ನಮ್ಮ ದೈನಂದಿನ ಜೀವಿತಕ್ಕೆ ವಿ ನೀಡ್ ದ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ನಮ್ಮ ದೈನಂದಿನ ಜೀವಿತಕ್ಕೆ ಇದು ಮಾತ್ರ ಅಲ್ಲ, ನೀವು ಮುಂದುವರಿಸಿ ನೀವು ಓದ್ತಾ ಹೋದರೆ
ಪವಿತ್ರಾತ್ಮನ ಒಂದು ಕಾರ್ಯ ಅಪೊಸ್ತಲರ ದಿನಗಳಲ್ಲಿ ಆದಿ ಸಭೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಪರಿಗಣಿಸಲ್ಪಟ್ಟಿತ್ತು. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದಕ್ಕೆ ಪ್ರತಿಯೊಬ್ಬರು ಜಾಗ್ರತೆ ಉಳ್ಳವರಾಗಿದ್ದರು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ಸೌಲನಾಗಿ ಹಿಂಸೆ ಪಡಿಸಲಿಕ್ಕೆ ದಮಸ್ಕಕ್ಕೆ ಹೋಗ್ತಾನೆ. ಹೋಗುವ ಮಾರ್ಗದಲ್ಲಿ ಯೇಸು ಸ್ವಾಮಿ ಅವನನ್ನು ಸಂಧಿಸ್ತಾರೆ. ಅವನು ಇಮ್ಮಿಡಿಯೇಟ್ ತೊಡಗಿಸ್ಕೊಳ್ಳೋದು ಪ್ರಾರ್ಥನೆಯಲ್ಲಿ. ಏನು ತಿನ್ನಲಿಲ್ಲ. 9ನೇ ವಚನ ಹೇಳ್ತದೆ, 9ನೇ ಅಧ್ಯಾಯ 9ನೇ ವಚನ. ಅಪೊಸ್ತಲರ ಕೃತ್ಯ 9:9. 9:9. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. 3 ದಿವಸ ಅವನು ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ ಅಂತ ಹೇಳಿ 9ನೇ ವಚನ ಹೇಳ್ತದೆ. ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ದೇವರೇ ಕೊಡ್ತಾ ಇದ್ದಾರೆ ನೋಡ್ರಿ. 12ನೇ ವಚನದಲ್ಲಿ 11, 12 ಓದಿ. ಕರ್ತನು ಅವನಿಗೆ, ಅಂದ್ರೆ ಅನನೀಯನಿಗೆ ದೇವರು ಹೇಳ್ತಾ ಇದ್ದಾರೆ, ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗು. ನೋಡಿ ಅಡ್ರೆಸ್ ಎಲ್ಲ ಹೆಂಗ್ ಕೊಡ್ತಾ ಇದ್ದಾರೆ ದೇವರು. ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬುವನನ್ನು ವಿಚಾರಿಸು. ಅವನು ಪ್ರಾರ್ಥನೆ ಮಾಡುತ್ತಾನೆ. ಅವನು ಈಗ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ಏನು ತಿನ್ನದೆ ಏನು ಕುಡಿಯದೇ ಇದ್ದಾನೆ ಅಂತ ಹೇಳಿದ್ರೆ ಏನರ್ಥ? ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ಮೇಲೆ, ಅಂದರೆ ಆತ್ಮಿಕ ಜೀವಿತಕ್ಕೆ ದೇವರ ಸಂದರ್ಶನ ಎನ್ಕೌಂಟರ್ ಆದಮೇಲೆ ದ ವೆರಿ ನೆಕ್ಸ್ಟ್ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ? ಅವನಿಗೆ ನೆಕ್ಸ್ಟ್ ಲೆವೆಲ್ಗೆ ದೇವರು ತಗೊಂಡು ಹೋಗ್ಲಿಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ ನೋಡ್ರಿ. ಅವನ ವಿಷಯದಲ್ಲಿ ಅನನೀಯನು ಬಂದು ಹೇಳುವಂಥ ವಿಚಾರ 17ನೇ ವಚನದಲ್ಲಿ ನೋಡ್ತೇವೆ. 17ನೇ ವಚನ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಣೆ ಅನುಭವ ಪಡ್ಕೊಂಡ್ಮೇಲೆ, ದೇವರ ಎನ್ಕೌಂಟರ್ ಆದಮೇಲೆ, ದ ವೆರಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಬೀಯಿಂಗ್ ಫಿಲ್ಡ್ ವಿತ್ ದ ಹೋಲಿ ಗೋಸ್ಟ್. ಹಲ್ಲೆಲೂಯಾ. ಇವತ್ತು ರಕ್ಷಣೆ ಹೊಂದಿದ ಎಷ್ಟೋ ಜನರು ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಕೆಲವರಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ನಾವು ಸ್ಪಷ್ಟವಾಗಿ ಗ್ರಹಿಸಿದ್ದೇವೆ, ರಕ್ಷಣೆ ಹೊಂದಿದ ಮೇಲೆ ಪ್ರತಿಯೊಬ್ಬರು ಅಭಿಷೇಕಿಸಲ್ಪಡಬೇಕು. 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ನಮ್ಮ ಸಭೆಗಳಲ್ಲಿ ರಕ್ಷಣೆ ಹೊಂದಿ ಇನ್ನೂ ಅಭಿಷೇಕಿಸಲ್ಪಡದೆ ಯಾರೆಲ್ಲ ಇದ್ದಾರೆ, ಅಭಿಷೇಕದ ಅನುಭವ ವಿಚಾರ ತಿಳುವಳಿಕೆ ಯಾರೆಲ್ಲಿದ್ದಾರೆ ಅವರಿಗೆ ತಿಳುವಳಿಕೆ ಸಿಗಲಿ, ಇದರ ವಿಷಯದಲ್ಲಿ ಕಾಳಜಿ ಉಂಟಾಗಲಿ. ನನಗೂ ಅಭಿಷೇಕ ಬೇಕು ಅಂತ ಹೇಳಿ ಕಾದಿದ್ದು ಹೊಂದಿಕೊಳ್ಳಿ. ಆದಿ ಸಭೆಯಲ್ಲಿ ಅಭಿಷೇಕ ಎಷ್ಟು ಪ್ರಾಮುಖ್ಯವಾಗಿ ಪರಿಗಣಿಸಲ್ಪಟ್ಟಿತು. ಅವರೆಲ್ಲ ಕಾದಿದ್ದು ಹೊಂದಿಕೊಂಡ್ರು. ಬರೋಬ್ಬರ 10 ದಿನಗಳು ಅವರು ಕಾದಿದ್ದಾರೆ, ಕಾದಿದ್ದು ಹೊಂದಿಕೊಂಡರು. ಸೌಲನು 3 ದಿನಗಳು ಪ್ರಾರ್ಥನೆಯಲ್ಲಿ ಕಾದಿದ್ದು, ದೇವರ ಸಮ್ಮುಖದಲ್ಲಿ ಕಾದಿದ್ದು, ಅವನು ಏನು ತಿನ್ನದೆ ಏನು ಕುಡಿದೆ ಉಪವಾಸದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದು, ದೇವರ ಒಂದು ವಿಶೇಷ ಅಭಿಷೇಕದ ಅನುಭವನ ಪಡ್ಕೊಂಡು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಹಾಗೆ ಆದಿ ಸಭೆಯಲ್ಲಿ ಪ್ರತಿಯೊಬ್ಬ, ಈವನ್ ಅಡಿಗೆ ಮಾಡುವವನು ಸಹ, ಪಾತ್ರೆ ತೊಳೆಯುವವನು ಸಹ, ಕಸ ಗುಡಿಸುವವನು ಸಹ ಪವಿತ್ರಾತ್ಮ ಭರಿತನಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದ್ರು. ಕುಟುಂಬ ಜವಾಬ್ದಾರಿಕೆಗಳನ್ನು ನಿರ್ವಹಿಸಿದರು, ಸಭೆಯ ಜವಾಬ್ದಾರಿಕೆಗಳನ್ನು ನಿರ್ವಹಿಸಿದರು. ಇವತ್ತಪ್ಪ ಈ ಕೃಪೆ ನಮ್ಮ ದಿನಗಳಲ್ಲಿ ಕಾಣಬೇಕು ಸ್ವಾಮಿ. ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ಅಭಿಷೇಕವನ್ನು ಪಡ್ಕೊಂಡಿರಬೇಕು. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೂ ಸಹ ಅಭಿಷೇಕದ ಅನುಭವವನ್ನು ಹೊಂದಿಕೊಳ್ಳಿ. ಕರ್ತನೇ ಸ್ತೋತ್ರ, ನೀನು ಕೃಪೆ ಕೊಡು ಸ್ವಾಮಿ. ಎಷ್ಟೋ ಜನ ವಾದ ಮಾಡಿಕೊಂಡು ತರ್ಕ ಮಾಡಿಕೊಂಡು ನಿನ್ನ ಕರ್ತನ ವಿಶೇಷ ಯೋಜನೆಯನ್ನು ಕಳ್ಕೊಳ್ತಾರೆ. ಅವ್ರಿಗೂ ಕೂಡ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಇದು ಯಾರಿಗೋ ಅಪೊಸ್ತಲರಿಗಿರಬೇಕಾದ ಅನುಭವ ಅಷ್ಟೇ ಅಲ್ಲ, ಇದು ನಮಗೂ ಬೇಕು. ಅಪೊಸ್ತಲರಿಗೆ ಬೇಕು ಅಂದಮೇಲೆ ನಮಗೂ ಬೇಕು, ಯೇಸುವಿಗೆ ಬೇಕು ಅಂದಮೇಲೆ ನಮಗೂ ಬೇಕು, ಅಂದು ಇದ್ದಂಥ ಶಿಷ್ಯರಿಗೆ ಬೇಕು ಅಂದಮೇಲೆ ನಮಗೂ ಬೇಕು. ಹಲ್ಲೆಲೂಯಾ. ಪೇತ್ರನು ತಾನು ಹೊಂದಿಕೊಂಡ ಮೇಲೆ
ಉಳಿದಂತಹ ಯಹೂದ್ಯರಿಗೂ ಹೇಳ್ತಾನೆ, ನೀವು ಪವಿತ್ರಾತ್ಮ ದಾನವನ್ನು ಹೊಂದಿಕೊಳ್ಳುವಿರಿ. ನಾವು ಹೊಂದ್ಕೊಂಡಿದ್ದೇವೆ, ನೀವು ಹೊಂದಿಕೊಳ್ಳಿರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಅಪ್ಪ, ಇದನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಬೇಕು. ಥ್ಯಾಂಕ್ ಯು. ಈಗ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋರ್ಲಿ ಯಾರಿಗಾದ್ರೂ ಇನ್ನೂ ಅಭಿಷೇಕದ ಅನುಭವ ಆಗಿಲ್ಲ ಅಂದರೆ, ಕರ್ತನೆ ಇದಕ್ಕಾಗಿ ಒಂದು ದಾಹವನ್ನು ಕೊಡಪ್ಪ, ಆಸಕ್ತಿಯನ್ನು ಕೊಡು ಸ್ವಾಮಿ. ಅಭಿಷೇಕ ಬೇಕು ಎಂಬಂತಹ ಒಂದು ವೈರಾಗ್ಯ, ಆಸಕ್ತಿ, ದಾಹ, ಕರ್ತನೆ 10 ದಿನಗಳು ಅವ್ರು ಕಾದು ಕೂತಿದ್ದಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಇಂಟ್ರೆಸ್ಟಿಂದ ಇದ್ದಿರ್ಬೋದು, ಅದೇ ಇಂಟ್ರೆಸ್ಟನ್ನು ಕೊಡು ಸ್ವಾಮಿ. ಒಬ್ಬೊಬ್ಬರಿಗೂ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಮ್ಮ ಸಭೆಗಳಲ್ಲಿ ಕರ್ತನೆ, ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ದೇವಜನರು ಸಹ ಈ ವಿಷಯದಲ್ಲಿ ಅರಿವಿಲ್ಲದೆ ಇರಬಾರ್ದು ಸ್ವಾಮಿ. ತಿಳುವಳಿಕೆ ಇಲ್ಲದೆ ಇರಬಾರ್ದು. ತಿಳುವಳಿಕೆ ಇಲ್ದ್ರೂ ಕಾಳಜಿ ಇಲ್ಲದೆ ಇರಬಾರ್ದು. ಕಾಳಜಿ ಮೊದಲನೇದಾಗಿ ತಿಳುವಳಿಕೆ ಬರಲಿ, ಇದು ಬೇಕು ಅನ್ನುವಂತಹ ಗ್ರಹಿಕೆ ಬರಲಿ, ಇದರ ಬಗ್ಗೆ ಕಾಳಜಿ, ಆಸಕ್ತಿ ಬರಲಿ ಸ್ವಾಮಿ. ಥ್ಯಾಂಕ್ ಯು. ಇದಕ್ಕಾಗಿ ಕಾದಿದ್ದು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳಿ ಸ್ವಾಮಿ. ನನ್ನನ್ನು ಅಭಿಷೇಕಿಸು. ಹಾಲೆಲೂಯ. ನನ್ನನ್ನು ಅಭಿಷೇಕಿಸು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅಭಿಷೇಕಿಸು ಕ್ರಿಸ್ತೇಸುವೆ, ನನ್ನನ್ನು ಅಭಿಷೇಕಿಸು. ಇಂದೇ ಈಗಲೇ ನನ್ನನ್ನು ಅಭಿಷೇಕಿಸು. ಕ್ರಿಸ್ತೇಸುವೆ, ನನ್ನನ್ನು ಅಭಿಷೇಕಿಸು. ಹಲ್ಲೆಲೂಯ. ಇಂದೇ ಈಗಲೇ ನನ್ನನ್ನು ಅಭಿಷೇಕಿಸು. ಇಂದೇ ಈಗಲೇ ನನ್ನನ್ನು ಅಭಿಷೇಕಿಸು. ನಮ್ಮ ಜನರನ್ನು ಅಭಿಷೇಕಿಸು. ಹಲ್ಲೆಲೂಯ. ಅಪ್ಪ, ಪ್ರತಿಯೊಬ್ಬರನ್ನು ಅಭಿಷೇಕದ ಅನುಭವದಲ್ಲಿ ತಗೊಂಡೋಗು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಬರುವ ದಿನಗಳಲ್ಲಿ ಇನ್ನೂ ನಾವು ಸತತವಾಗಿ ಈ ಅಭಿಷೇಕದ ಆಶೀರ್ವಾದಗಳನ್ನು ಧ್ಯಾನ ಮಾಡಿ ಕರ್ತನ ಇನ್ನೂ ಹೆಚ್ಚಾದ ದಾಹದಿಂದ ಅಭಿಷೇಕ ಹೊಂದಿಕೊಳ್ಳಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರಲ್ಲಿ ಅಭಿಷೇಕದ ಅನುಭವ ಉಂಟಾಗಲಿ. ನೀನು ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಒಬ್ಬೊಬ್ಬರನ್ನ ಆಶೀರ್ವದಿಸು, ಆರೋಗ್ಯ ಕೊಡು. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಾವು ಖುಷಿಯಾಗಿ ಸಂತೋಷವಾಗಿರುವಂಥ ದಿನ, ಹರುಷದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಪವಿತ್ರಾತ್ಮನ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀವು ಹತೋಟಿಗೆ ವಹಿಸಿ ಆಶೀರ್ವದಿಸಿ ನಮ್ಮನ್ನು ನಡೆಸಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಆಮೇನ್. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಅಂತಿಮ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಆಮೇನ್.